ಸೊ ಯಾರಾದರೂ ದುಬೈಗೆ ವಿಸಿಟ್ ವೀಸಾದಾಗ ಬರ್ತೀನಿ ಅಥವಾ ಜಾಬ್ ಹುಡುಕ್ಲಾಕ್ ಬರ್ತೀನಿ ಅಂತ ಪ್ಲ್ಯಾನ್ ಮಾಡತ್ತಿದ್ರಿ ಅಂದ್ರೆ ಈ ವಿಡಿಯೋನ ಕೊನೆ ತನಕ ನೋಡ್ರಿ. ಈಗ ರೀಸೆಂಟ್ ಅಪ್ಡೇಟೆಡ್ ಏನದು ವೀಸಾ ರೂಲ್ಸ್ಗಳು ಹೇಳ್ತೀನಿ. ಏನಂದ್ರೆ ಫಸ್ಟ್ ಆಫ್ ಆಲು ನಿಮ್ಮ ಹತ್ರ 3,000 ದಿರಮ್ಸು ರೊಕ್ಕ ಇರಬೇಕು. ದಿರಮ್ಸು ರೊಕ್ಕ ನೀವು ದಿರಮ್ಸಲ್ಲಿ ಆದರೂ ತೋರಿಸ್ಬೋದು ಅಥವಾ ಇಂಡಿಯನ್ ರುಪೀಸಲ್ಲಿ ಆದರೂ ತೋರಿಸ್ಬೋದು. ಇಮಿಗ್ರೇಷನಲ್ಲಿ ಎಲ್ಲಿ ಅಂದ್ರೆ ಇದು ನೀವು ಏರ್ಪೋರ್ಟಲ್ಲಿ ನೀವು ಚೆಕ್ ಇನ್ ಆಗ್ತಿರಲ್ಲ, ಒಳಗಡೆ ಹೋಗ್ತಿರಲ್ಲ, ಹೋದ್ಮ್ಯಾಗ ನಿಮ್ಗೆ ಅಲ್ಲಿ ವೀಸಾ ಆಫೀಸರು ನಿಮ್ಮ ವೀಸಾ ನೋಡ್ತಾನೆ. ಆ ಟೈಮಲ್ಲಿ ಕೇಳ್ತಾನೆ ನಿಮ್ಮದು ವೀಸಾ 30 ಡೇಸ್ ಅಥವಾ 60 ಡೇಸ್ ಐತಿ, ನಿಮ್ಮ ಹತ್ರ ಸಫಿಷಿಯೆಂಟ್ ಫಂಡ್ ಐತಾ ಅಂತ ಕೇಳ್ತಾನೆ. ಅದು ಇಂಡಿಯಾದವ್ರೆ ಆಫೀಸರ್ ಇರ್ತಾರೆ, ಅವ್ರು ಕೇಳ್ತಾರೆ ನಿಮ್ಮ ಹತ್ರ ಸಫಿಷಿಯೆಂಟ್ ಅಲ್ಲಿ ಹೋಗಿ ಉಳ್ಕೊಳಕ ಅಥವಾ ನಿಮ್ಮ ಖರ್ಚ ಪಾಣಿ ಮುಗಿಸ್ಲಾಕ, ನೀವು ಅಲ್ಲಿ ಹೋಗಿ ಬದುಕ್ಲಾಕ ನಿಮಗೆ ಮಿನಿಮಮ್ ರೊಕ್ಕ ಅದ ನಿಮ್ಮ ಅಕೌಂಟ್ನಾಗ 3,000 ದಿರಮ್ ಅಥವಾ ಇಲ್ಲ ಅಂತ ಕೇಳ್ತಾರೆ. ನೀವು ಐತಿ ಅಂದ್ರೆ ತೋರಿಸ್ರಿ ಇಲ್ಲದ ಅಂತ ಕೇಳ್ತಾರೆ. ಅವಾಗ ನೀವು ನಿಮ್ಮ ಅಕೌಂಟ್ನಾಗ ಇರುವಂತಹ 3,000 ಇಂಡಿಯನ್ ಕರೆನ್ಸಿಗೆ ಕನ್ವರ್ಟ್ ಮಾಡಿದ್ರೆ 3,000 ದಿರಮ್ನ 75,000 80,000 ಆಕೈತೆ ಅನ್ಕೋರಿ. ಅಷ್ಟು ರೊಕ್ಕ ನಿಮ್ಮ ಇಂಡಿಯನ್ ಅಕೌಂಟ್ನಾಗರೇ ಇರಬೇಕು ಒಂದು, ಇಲ್ಲಾಂದ್ರೆ ನಿಮ್ಮ UAE ಕರೆನ್ಸಿಯಲ್ಲಿ ಆದ್ರೂ ನಿಮ್ಮ ಕಡೆ ಇರಬೇಕು. ನೀವು ಎಕ್ಸ್ಚೇಂಜ್ ಮಾಡಿ ಆಲ್ರೆಡಿ ನಿಮ್ಮ ಕಡೆ ತರಿಸಿ ಇಟ್ಕೊಂಡಿದ್ರಿ ಅಂದ್ರೆ ಅದನ್ನಾದ್ರೂ ತೋರಿಸ್ಬೋದು. 2 ಆಪ್ಷನ್ ಇದೆ, ಯಾವ್ದು ಬೇಕಾ ತೋರಿಸ್ಬೋದು. ಸೊ ಇದು ಒಂದೇ ರಿಕ್ವೈರ್ಮೆಂಟ, ನಿಮ್ಮ ಹತ್ರ 3,000 ದಿರಮ್ಸು ಇರಲೇಬೇಕು. ಆ್ಯಕ್ಚುಲಿ ಇದು ಟೂರಿಸ್ಟ್ ವೀಸಾದಲ್ಲಿ ಯಾರು ಬರ್ತಾರಲ್ಲ ಅವ್ರಿಗೂ ಐತಿ ಅಂತ ಹೇಳಕತ್ತಾರ, ಬಟ್ ನನಗೆ ಕನ್ಫರ್ಮ್ ಗೊತ್ತಿಲ್ಲ. ಬಟ್ ವಿಸಿಟ್ ವೀಸಾದಲ್ಲಿ ಯಾರು ಬರತ್ತಾರ ಅವ್ರಿಗಂತೂ ಕನ್ಫರ್ಮ್ ಐತಿ. 2 ತಿಂಗಳು ವೀಸಾದ್ಮೇಲೆ ಯಾರು ಬರ್ತಾರಲ್ಲ ಜಾಬ್ ಸೀಕರ್ ವೀಸಾ, ಅದು ಆ್ಯಕ್ಚುಲಿ ಜಾಬ್ ಸೀಕರ್ ವೀಸಾ ಅನ್ನಂಗಿಲ್ಲ, ವಿಸಿಟ್ ವೀಸಾನೇ ಅಂತಾರೆ. ಅದಕ್ಕೆ 3,000 ದಿರಮ್ ಬರಬೇಕು, 1ನೇ ಪಾಯಿಂಟ್. ಇನ್ನು 2ನೇ ಪಾಯಿಂಟ್, ವಾಪಸ್ ರಿಟರ್ನ್ ಹೋಗಕ್ಕೆ ನಿಮ್ಮ ಹತ್ರ ಟಿಕೆಟ್ ಇರಬೇಕು. ಡಮ್ಮಿ ಟಿಕೆಟ್ ಇದ್ರೆ ನಡೆಯಂಗಿಲ್ಲ. ಟ್ರಾವೆಲ್ ಕಂಪ್ನಿಯವ್ರು ಹೇಳ್ತಾರೆ ಡಮ್ಮಿ ಇದ್ರೆ ನಡೀತಿತ್ತು ಹೋಗ್ರಿ ಅಂತೇಳಿ, ಬಟ್ ಒಬ್ಬರು ಹಂಗೆ ಬಂದು ವಾಪಸ್ ಹೋಗ್ಯಾರ, ನನಗೆ ಗೊತ್ತಿರೋಂಗೆ. ನೋಡ್ರಿ ಏನು ಮಾಡ್ತೀರಿ, ಕೆಲವ್ರು ಮಾಡ್ಸಿನೂ ಬಂದಾರ, ಹಂಗೇನಿಲ್ಲ. ಡಮ್ಮಿ ಟಿಕೆಟ್ ತೋರಿಸಿ ಬಟ್ ಚೆಕ್ ಮಾಡಿದ್ರು ಅಥವಾ ಡಮ್ಮಿ ಗೊತ್ತಾಗ್ತಿತ್ತೋ ಇಲ್ಲ ನನಗೆ ಗೊತ್ತಿಲ್ಲ, ಬಟ್ ಏನಾಗಿತ್ತೇನೋ ಅವನಿಗೆ ವಾಪಸ್ ಕಳಿಸಿದ್ರು. ರಿಟರ್ನ್ ಟಿಕೆಟ್ ಅವನು ಇತ್ತು, ಬಟ್ ಏಜೆನ್ಸಿ ಥ್ರೂ ಅದು ಏನೋ ಹಿಂಗೆ ಪ್ರಾಬ್ಲಮ್ ಆಗಿತ್ತು. ಮತ್ತು ಏಜೆನ್ಸಿಯವರು ಅವ್ನಿಗೆ ಮಾಡಿಕೊಟ್ರು ಇನ್ನೊಂದು ಸರ್ತಿ ನೆಕ್ಸ್ಟ್ ಫ್ಲೈಟ್ ಟಿಕೆಟ್, ಬಟ್ ಆ ಸರಿ ಒಂದು ಫ್ಲೈಟ್ ಟಿಕೆಟ್ ಮಿಸ್ ಆಯಿತು. ಸೊ ರಿಟರ್ನ್ ಟಿಕೆಟ್ ವಾಪಸ್ ಹೋಗಕ್ಕೆ ನಿಮ್ಮ ಹತ್ರ ಫ್ಲೈಟ್ ಟಿಕೆಟ್ ಇರಬೇಕು. ಯಾಕಂದ್ರೆ ಅಲ್ಲೇ ಹೋಗಿ ಉಳ್ಕೊಂಡ್ಬಿಡ್ತಾನೆ, ವಾಪಸ್ ಬರಲ್ಲ ಅಂತ ಅನಿಸ್ಬಿಡ್ತಿತ್ತು ಅವ್ರಿಗೆ. ರಿಟರ್ನ್ ಟಿಕೆಟ್ ಇತ್ತಂದ್ರೆ ಓಕೆ, ಹೋಗಿ ನೋಡಿ ಟ್ರೈ ಮಾಡಿ ಬರ್ತಾನೆ ಅಂತ. ಸೊ ರಿಟರ್ನ್ ಟಿಕೆಟ್ ಇರಬೇಕು. ಮತ್ತು 3ನೇದು, ನೀವು ದುಬೈನ ಹೋಗಿ ಎಲ್ಲಿ ಉಳ್ಕೋತೀರಿ, ಹೋಟೆಲ್ದು ಅಥವಾ ನಿಮ್ಮ ಯಾರಾದರೂ ಫ್ರೆಂಡ್ಸ್ ಇದ್ರು ಅಂದ್ರೆ ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರಾದ್ರೂ ಇದ್ರಂದ್ರೆ ಅವ್ರದ್ದು ಪ್ರೂಫ್ ಕೊಡಬೇಕು. ಫಾರ್ ಎಕ್ಸಾಂಪಲ್ ನಿಮ್ಮ ಫ್ರೆಂಡ್ಸ್ ಇದಾರಂದ್ರೆ ಫ್ರೆಂಡದ್ದು ಫೋನ್ ನಂಬರ್ ಅಥವಾ ಎಮಿರೇಟ್ಸ್ ID ಮಾತ್ರ ಇಟ್ಕೋರಿ, ತೋರಿಸ್ರಿ ಹಿಂಗೆ ಫ್ರೆಂಡ್ ಅದ ಅಂತ ಹೇಳ್ರಿ. ಅಥವಾ ಹೋಟೆಲ್ ಬುಕ್ ಮಾಡಾತಿದ್ದೀರಿ ಅಂದ್ರೆ ಬುಕ್ಕಿಂಗ್ ಮಾಡಿರುವಂತಹ ಹೋಟೆಲ್ ಬುಕ್ಕಿಂಗ್ದು ತೋರಿಸ್ರಿ ಬುಕ್ಕಿಂಗ್. ಇಲ್ಲ ನೀವು ಫ್ಯಾಮಿಲಿ ಮೆಂಬರ್ಸ್ ಅದಾರ ಅಂದ್ರೆ ಫ್ಯಾಮಿಲಿ ಮೆಂಬರ್ಸ್ ಡೀಟೇಲ್ ಕೊಡ್ರಿ ಅವ್ರಿಗೆ. ಸೊ ಇದು ಆಪ್ಷನ್ ಐತಿ, 3 ಆಪ್ಷನು. ಇನ್ನೂ ಬೇರೆ ಆಪ್ಷನ್ ಇರ್ಬೋದು, ನನಗೆ ಗೊತ್ತಿಲ್ಲ. ಅಕಾಮಿಡೇಷನ್ದು ಇದನ್ನು ತೋರಿಸ್ಬೋದು ನಿಮ್ಮ ಸ್ಟೇಟಸ್, ಈ ಥರ ಐತಿ, ನಾನು ಹೋಗಿ ಇಂಥಲ್ಲಿ ಉಳ್ಕೋತೀನಿ ಅಂತೇಳಿ. ಸೊ ಇವು 3 ವಿಷಯಗಳು ಈಗ ನನಗೆ ಕೇಳಿ ಬಂದಿರೋ ಲೇಟೆಸ್ಟ್ ಅಪ್ಡೇಟ್. ಇದು 2026 ವಿಸಿಟ್ ವೀಸಾದು. ಆಮೇಲೆ ಶಾರ್ಜಾಕ್ಕೆ ಯಾರು ಬರತ್ತಿಲ್ಲ ಅವ್ರದ್ದು ವೀಸಾಗಳು ಆಗತ್ತಿಲ್ಲ, ಎಂಪ್ಲಾಯ್ಮೆಂಟ್ ವೀಸಾಗಳೇ ಆಗ್ಲತ್ತಿಲ್ಲ. ವಿಸಿಟ್ ವೀಸಾ ಬಿಟ್ಬಿಡ್ರಿ, ದೂರಿನ ಮಾತು. ಯಾಕೆ ಆಗ್ಲತ್ತಿಲ್ಲ ಅಂದ್ರೆ ಕೆಲವರು ಕರ್ನಾಟಕದವರು ಬಂದು ಇಲ್ಲೇ ಉಳ್ಕೊಂಡು ಎಷ್ಟೋ ವರ್ಷಗಳಾದ್ರೂ ಹೋಗೋದೇನ, ವಿಸಿಟ್ ವೀಸಾದ ಎಕ್ಸ್ಪೈರ್ ಆದ್ರೂ ಎಷ್ಟೋ ವರ್ಷ ಇಲ್ಲೇ ಇಲ್ಲಿಗೆಲ್ಲ ಕೆಲಸ ಮಾಡಿ ಆಮೇಲೆ ರೀಸೆಂಟಾಗಿ ಸಿಕ್ಕಾಕೊಂಡಾರ, ಅವ್ರನ್ನ ಡಿಪೋರ್ಟ್ ಮಾಡ್ಯಾರ. ಸೊ ಅದರಿಂದ ಕರ್ನಾಟಕದ ವೀಸಾಗಳು ಅದಾವಲ್ಲ ಅಟ್ ಪ್ರೆಸೆಂಟ್ ಕಂಪ್ಲೀಟ್ ಬಂದ್ ಅದಾವ. ಇದು ಯಾವಾಗ ಚಾಲು ಆಕ್ಕಾವೋ ಅದು ಹೇಳೋಕ್ಕಾಗಲ್ಲ, ಹಂಗೆ ಫಾಸ್ಟಾಗಿ ಚಾಲೂನು ಆಕ್ಕಾವು. ಮತ್ತು ಇಂಥ ಪ್ರಾಬ್ಲಮ್ಸ್ ಬಂದು ಅಂದ್ರೆ ಬಂದ್ ಆಕ್ಕಾವ, ಹೋಲ್ಡ್ ಮಾಡ್ತಾರೆ ಸ್ವಲ್ಪ ದಿನ. ಇದಕ್ಕಿಂತ ಮೊದಲ ಬರೀ ಸಿಂಗಲ್ ನೇಮ್ ಇದ್ರೆ ಶಾರ್ಜಾದವ್ರು ಅಲೋ ಮಾಡ್ತಿರ್ಲಿಲ್ಲ. ಈಗ ಸಿಂಗಲ್ ನೇಮ್ ಅಲ್ಲ, ಯಾವುದೇ ಇದ್ರೂ ರಿಜೆಕ್ಟ್ ಮಾಡಕತ್ತಾರ. ಇದು ಭಾಳ ದಿನ ಇರೋಂಗಿಲ್ಲ, ಆದಷ್ಟು ಬೇಗ ಸಾಲ್ವ್ ಆಕೈತೆ ಅನ್ನಿಸ್ತೈತಿ ನನ್ನ ಪ್ರಕಾರ. ಸೊ ಇನ್ನೊಂದು ಅಪ್ಡೇಟ. ಸೊ ಇದಾಗಿತ್ತು ವಿಸಿಟ್ ವೀಸಾದ ಬಗ್ಗೆ. ಅಥವಾ ವಿಸಿಟ್ ವೀಸಾದಲ್ಲಿ ಯಾರಾದರೂ ಬರ್ತಿದಾರಂದ್ರೆ ಇಷ್ಟು ನೀವು ಗಮನದಲ್ಲಿ ಇಟ್ಕೋಬೇಕು. ನಿಮಗೊಂದು ಕನ್ಫ್ಯೂಷನ್ ಇರ್ಬೋದು, ಏನಪ್ಪ ಒಂದೊಂದು ವಿಡಿಯೋದಾಗ ಒಬ್ಬೊಬ್ಬರು ಒಂದೊಂದು ಹೇಳತ್ತಾರ ಅಂತೇಳಿ. ಆ ವಿಡಿಯೋ ಹಾಕಿರ್ತಾರಲ್ಲ ಅಲ್ಲಿ ರಿಲೀಸ್ ಡೇಟ್ ಇರ್ತೈತಲ್ಲ, ಆ ಡೇಟ್ ನೋಡ್ರಿ, ಲೇಟೆಸ್ಟ್ ರಿಲೀಸ್ ಡೇಟ್ ಯಾವುದೈತಿ. ಅವ್ರು ಯಾವುದೋ ಒಂದು ಹಳೆ ಒಂದು ವರ್ಷದ ವಿಡಿಯೋ ಇತ್ತಂದ್ರೆ ಆ ವಿಡಿಯೋದು ಅಪ್ಡೇಟ್ಸ್ ತೊಗೊಂಡು ಏನು ಮಾಡೋದೈತಿ, ವೇಸ್ಟ್ ಅಲ್ಲ ನಿಮಗದು. ಸೊ ರೀಸೆಂಟ್ ಯಾರು ಅಪ್ಡೇಟ್ ಮಾಡಿರ್ತಾರ ಅವ್ರನ್ನ ಗಮನದಲ್ಲಿ ಇಟ್ಕೋರಿ. ಆಮೇಲೆ ಅದನ್ನು ಹೋಗಿ ಗೂಗಲ್ ಮಾಡಿ, ಅವ್ರದ್ದೇ ನಂಬಕ್ಕೆ ಹೋಗ್ಬೇಡ್ರಿ. ಇವನ್ ಈಗ ನಾನು ಹೇಳಿನಂದ್ರೆ ನಂದೇ ನಂಬಡ್ರಿ, ಮತ್ತೆ ಗೂಗಲ್ ಮಾಡಿರಿ, ಮತ್ತೆ ರಿಸರ್ಚ್ ಮಾಡಿರಿ.
ತಿಳ್ಕೊರಿ. ಆಮೇಲೆ ಯಾಕಂದ್ರೆ ವಿಸಿಟ್ ವೀಸಾದಲ್ಲಿ ನೀವು ಸ್ವಂತ ಬರತ್ತೀರಿ ಅಂದ್ರೆ ಎಲ್ಲ ಹೆಡ್ಡೇಕ್ ನಿಮ್ಮೆ ಆಗಿರ್ತದೆ. ನನಗೂ ಗೊತ್ತೈತಿದ್ದು ಹೆಂಗೆ ಇರ್ತದೆ ಅಂತೇಳಿ. ಸೊ ಮತ್ತೆ ಮುಂದಿನ ವಿಡಿಯೋದಾಗ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್.